ನಿಮ್ಮ ಮಕ್ಕಳು ಸ್ವೀಟ್ ತಿನ್ನುತ್ತಿಲ್ಲವೇ? ನಿಮ್ಮ ಮಕ್ಕಳು ತುಪ್ಪ ತಿನ್ನುತ್ತಿಲ್ಲವೇ? ನಿಮ್ಮ ಮಕ್ಕಳು ರೊಟ್ಟಿ ತಿನ್ನುತ್ತಿಲ್ಲವೇ? ಹಾಗಾದರೆ ನಾ ಮಾಡಿಕೊಡುವ ಲಡ್ಡು ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಮ ಮಗು ಖುಷಿ ಖುಷಿಯಿಂದ ತಿನ್ನುವನು. ನನ್ನ ಮನೆಯಲ್ಲಿ ನನ್ನ ಮಗ ಜೋಳದ ಹಿಟ್ಟು ತಿನ್ನುತ್ತಿರಲಿಲ್ಲ, ಆದರೆ ರೊಟ್ಟಿಯೂ ತಿನ್ನುತ್ತಿರಲಿಲ್ಲ. ಅದಕ್ಕೆ ನಾ ಮಾಡಿರೋ ಐಡಿಯಾ ಇದೆ ನೋಡಿ. ಜೋಳದ ಹಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಒಂದು ಹಂಚಿನಲ್ಲಿ ತುಪ್ಪ ಹಾಕಿ ಚೆಂದಾಗಿ ಹುರಿದುಕೊಳ್ಳಿ. ಎಲ್ಲ ತುಪ್ಪದ ವಾಸನೆ ಹೋಗುವವರೆಗೂ, ಫುಲ್ ಜೋಳದ ಹಸಿ ವಾಸನೆ ಹೋಗುವವರೆಗೂ ತುಪ್ಪ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನೋಡಿ, ಈ ಥರ ನೀವು ಹುರಿಯುತ್ತಾ ಹೋಗಿರಿ, ಫುಲ್ ಘಮ ವಾಸನೆ ಬರುತ್ತೆ. ಅಲ್ಲಿಯವರೆಗೆ ನೀವು ಜೋಳದ ಹಿಟ್ಟನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಜೋಳದ ಹಿಟ್ಟಿನಲ್ಲಿ ಲಡ್ಡು ಮಾಡಿದರೆ ಚೆನ್ನಾಗಾಗುತ್ತಾ ಅಥವಾ ಇಲ್ವಾ ನೀವು ಅಂದ್ಕೊಂಡಿರ್ಬೋದು, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಕ್ಕಳಿಗೋಸ್ಕರ ಇದು ಮಾಡಿಕೊಟ್ರೆ ಆರೋಗ್ಯಕರವಾದಂಥ ಸಿಹಿ ತಿಂಡಿ ನೋಡಿ. ಮಕ್ಕಳು ಜೋಳದಲ್ಲಿ ಅತ್ಯಧಿಕವಾದ ಪೋಷಕಾಂಶ ಇರುತ್ತೆ ನೋಡಿ. ಜೋಳದ ಹಿಟ್ಟು ರೊಟ್ಟಿ ತಿಂದರೆ ಯಾವುದು ಏನೂ ಆಗಂಗಿಲ್ಲ. ಮಕ್ಕಳು ಫುಲ್ ಗಟ್ಟಿ ಮುಟ್ಟಾಗಿರ್ತಾರೆ ನೋಡಿ. ಜೋಳದ ಹಿಟ್ಟು ಫುಲ್ ಹಸಿ ವಾಸನೆ ಹೋಗುವರು ತುಪ್ಪದಲ್ಲಿ ಹುರಿದುಕೊಂಡ ನಂತರ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸಿ ಆಮೇಲೆ ನೋಡಿ